ಅದೇನು ಸಮಸ್ಯೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಈ ಒಂದು ಔಟ್ಫಿಟ್ಟನ್ನು ವೇರ್ ಮಾಡಿದ್ದೀನಿ. ನಾನು ನಮ್ಮ ಅಜ್ಜಿ ತೀರ್ಕೊಂಡಿದ್ರು ಆ ಟೈಮಲ್ಲಿ. ಇಂಡಿಗೋ ಫ್ಲೈಟ್ ಮಿಸ್ ಆಯಿತು, ನೀವೆಲ್ಲರೂ ನೋಡಿದ್ದೀರಾ ಅದನ್ನು. ಯಾರನ್ನೂ ನಂಬಾರ್ದು ಅಂತ ನನಗೆ ಇವಾಗ ಒಂಥರ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ನಂಬಿದ್ರೆ ಇದೇ ಪ್ರಾಬ್ಲಮ್, ಯಾರಿಗೂ ನಾವು ಹೆಲ್ಪ್ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಇವತ್ತು ನನ್ನ ಚಾನಲಿಂದ ನ್ಯೂ ಇಯರ್ ಇವೆಂಟ್ ಏನಿತ್ತು ಅದು ಕೂಡ ನಾನು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿದೆ. ಇವಾಗ ಮನೆಗೆ ಹೋಗಿ ನಾನು ರೆಡಿ ಆಗಿಬಿಟ್ಟು ಹೋಗೋಕ್ಕಂತೂ ಆಗಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ನಾನು ನಿಮ್ಮ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ನಾನಿವಾಗ ಏರ್ಪೋರ್ಟಲ್ಲಿದ್ದೀನಿ. ಇವನು ಲಾಸ್ಟ್ ಟೈಮ್ ನನಗೆ ಎಷ್ಟು ತೊಂದರೆಗಳಾಯಿತು ಅಂತ, ಸರಿಯಾಗಿ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ನಿಮಗೆ ಗೊತ್ತು. ಫ್ಲೈಟ್ ಡಿಲೇ ಆಯಿತು, ಆಮೇಲೆ ಫ್ಲೈಟ್ ಕ್ಯಾನ್ಸಲ್ ಮಾಡಿಕೊಂಡು ನಾನು ಹೊರಗಡೆ ಹೋಗಿ ಕ್ಯಾಬಲ್ಲಿ ಚೆನ್ನಾಗಿ ರೀಚ್ ಆಗಿ ಶೂಟಿಂಗ್ ಮುಗಿಸಿ ಆಮೇಲೆ ಬಂದಿದ್ದು. ಸೊ ಇವತ್ತು ಮತ್ತೆ ಅದೇ ಏರ್ಪೋರ್ಟಲ್ಲಿದ್ದೀನಿ, ಅದೇ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ಏನೂ ಆಗಲ್ಲ, ಯಾಕಂದರೆ ಏರ್ ಇಂಡಿಯಾ ಬುಕ್ ಮಾಡಿದ್ದೀನಿ. ಇಂಡಿಗೋ ಆಗಿದ್ದರೆ ಮೇ ಬಿ ಆ ಥರ ಆಗಿರೋದು. ಇವತ್ತು ಏರ್ ಇಂಡಿಯಾದಲ್ಲಿ ಹೋಗ್ತಾ ಇರೋದ್ರಿಂದ ಆ ಥರ ಅದೇನೂ ಸಮಸ್ಯೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಈ ಒಂದು ಔಟ್ಫಿಟ್ಟನ್ನು ವೇರ್ ಮಾಡಿದ್ದೀನಿ. ಸೊ ಯಾ, ದಿಸ್ ಇಸ್ ಇಟ್. ಇದು ಟರ್ಮಿನಲ್ 2 ಟರ್ಮಿನಲ್ 1 ಯಾವಾಗಲೂ ನೋಡಿರ್ತೀವಿ ನಾವು. ಟರ್ಮಿನಲ್ 2 ಅಪರೂಪ ನೋಡೋದಕ್ಕೆ ಸಿಗೋದು. ಸೊ ಫುಲ್ ಲಕ್ಸುರಿಯಸ್ ಆಗಿದೆ ಅಪ್ಪ, ಸಖತ್ತಾಗಿದೆ. ಬೇಗ ಬಂದಿದ್ದೀನಿ, ಒಂಥರ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಚೆನ್ನಾಗಿದೆ. ಹಾಗೆ ಕೈ ತುಂಬ ಕಾಸಿರಬೇಕು, ಆವಾಗ ಪರ್ಚೇಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಯಾವಾಗಲೂ ಟರ್ಮಿನಲ್ 1ಗೆ ಹೋಗ್ತಾ ಇದೆ. ಇವಾಗ ನಾನು ಮೇಕಪ್ ಪ್ರಾಡಕ್ಟ್ಸ್ ತಗೋಬೇಕು, ಅದಕ್ಕೋಸ್ಕರ ಇಲ್ಲಿ ರೈಟಲ್ಲಿ ಕಾಣಿಸ್ತಿರೋ ಈ ಕಡೆ ಹೋಗ್ತಾ ಇದ್ದೀನಿ. ನೀವು ಹಾಗೆ ಸ್ವಲ್ಪ ನೋಡ್ಕೊಬೇಡಿ, ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ನನಗೆ 2 ಬ್ರ್ಯಾಂಡ್ ಫೌಂಡೇಶನನ್ನು ಫೇಸ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ದಟ್ ಎಫೆಕ್ಟ್ ಹೆಂಗಿರುತ್ತೆ ಫೇಸ್ ಮೇಲೆ ಹಾಕಿದ್ಮೇಲೆ ಅಂತ ತೋರಿಸೋದಕ್ಕೆ ನೋಡ್ತಾ ಇದ್ದೀನಿ. ಈ ಲೈಟ್ಸ್ ಎಲ್ಲ ಜಾಸ್ತಿ ಇರೋದಕ್ಕೆ ಏನು ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಮ್ಯಾಕಲ್ಲಿ ಒಂದಷ್ಟು ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಮ್ಯಾಕ್ ಶೋರೂಮ್ ನಾವ್. Is this shade is perfect or you want a brighter? एक shade और brighter लेके आओ. Yeah. ನಾನು ಇವಾಗ ಕಾಂಪ್ಯಾಕ್ಟನ್ನ ಟ್ರೈ ಮಾಡ್ತಿದ್ದೀನಿ. ಈ ಒಂದು ಶೇಡನ್ನು ಕಾಂಪ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್, ಒಂಥರ ಡೆಮೋ ಪೀಸ್ ಆಗ್ಬಿಟ್ಟಿದ್ದೀನ ಇಲ್ಲಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ನೋಡಿ, ಕನ್ಸಿಲರ್ನ ಯೂಸ್ ಫುಲ್ ಹಾಕ್ಬಿಟ್ಟು ಕೂರಿಸಿದ್ದಾರೆ. 1 hour ಬೇಗ ಬಂದೆ ಅಂತ ಇಷ್ಟೆಲ್ಲ ಡ್ರಾಮಾಗಳು ನಂದು. 2 ಮ್ಯಾಕೆ, ಬಟ್ ಯಾವುದೋ ಒಂದು ಪರ್ಚೇಸ್ ಮಾಡಲೇಬೇಕು, ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಆ್ಯಕ್ಚುಲಿ ಹಿಂಗೆ ನೋಡೋದಕ್ಕೆ ಬೇರೆ ಥರ ಇದೆ, ಇಲ್ಲಿ ಸೆಲ್ಫಿಯಲ್ಲಿ ನೋಡೋದಕ್ಕೆ ಬೇರೆ ಥರ ಇದೆ. ಹಿಂಗೆ ಅನ್ನಿಸ್ತಾ ಇದೆ. वापस से लेफ्ट टर्न करो, साइड ज़्यादा हाँ पास आ रही है. दिखाइए साइड वापस से. ಸೆಕೆಂಡ್ ಔಟ್ಫಿಟ್ ಆಫ್ ದ ಡೇ. ಈ ಥರ ನಾನೊಂದು ಔಟ್ಫಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ತುಂಬ ಮಾಡಾಗಿ, ತುಂಬ ಲೈಕ್ ಗ್ಲ್ಯಾಮರ್ ಆಗಿ, ಬೋಲ್ಡ್ ಆಗಿ ಎಲ್ಲರೂ ಹಿಂಗೆ ಎದುರಿಸೋ ಅಂಥ ಕ್ಯಾರೆಕ್ಟರು. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಬೋಲ್ಡ್ ಡ್ರೆಸ್ಸಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಗೆಟಿವ್ ನನಗೇನು ಹೊಸದಲ್ಲ, ಅಲ್ಲೂ ಸೇಮ್ ಹಾಗೆ ಇರುತ್ತೆ, ಇಲ್ಲೂ ಸ್ವಲ್ಪ ಹಿಂಗೆ ಇರುತ್ತೆ, ಸ್ವಲ್ಪ ಭಾಷೆ ಎಕ್ಸ್ಚೇಂಜ್ ಇರುತ್ತೆ ಅಷ್ಟೇ. ಸೊ ಈ ಒಂದು ಔಟ್ಫಿಟ್ ಹೇಗಿದೆ ಅಂತ ನೀವು
ನನಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಆ್ಯಂಡ್ ನನ್ನನ್ನು ನೀವು ಯಾವ ರೀತಿ ಕ್ಯಾರೆಕ್ಟರ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ನೆಗೆಟಿವ್ ಕ್ಯಾರೆಕ್ಟರ್ದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮಾಡ್ರನ್ ಆರ್ ಟ್ರೆಡಿಷ್ನಲ್, ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತೆ ನನಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ರೆಡಿ ನೈಟ್ ಆಗ್ತದೆ. ನಾಳೆ ನನಗೆ ಇವೆಂಟ್ ಇದೆ ಬ್ಯಾಂಗ್ಳೂರಲ್ಲ ಕೊಳ್ಳೇಗಾಲದಲ್ಲಿ ಇವೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್ ಯಾವಾಗ ಮುಗಿಯುತ್ತೆ ಅಂತ. ಐ ಡೋಂಟ್ ನೋ ವೆನ್ ವಿಲ್ ಗೆಟ್ ಓವರ್. ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ದಿಸ್ ಫೈನಲಿ ನಾನು ಬ್ಯಾಂಗ್ಳೂರ್ನ ರೀಚ್ ಆದೆ. ಐ ಕುಡಿಂಟ್ ಕಮ್ ಯಸ್ಟರ್ಡೇ. ನೈಟ್ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಇವೆಂಟ್ಗೆ ಹೋಗೋದಿತ್ತು. ಬಟ್ ಇವತ್ತಿಗಷ್ಟುದೆಲ್ಲ ಕ್ಯಾನ್ಸಲ್ ಆಗುವಂಥ ಸಿಚುವೇಶನ್ ಬಂದೆ. ಆ್ಯಸ್ ಯೂಶ್ವಲ್ ನಮ್ಮ ಶೂಟಿಂಗ್ ಅವರು ನನ್ನನ್ನು ಕರೆಕ್ಟ್ ಟೈಮಿಗೆ ನನ್ನ ಬಿಡಲಿಲ್ಲ. ಸೊ ಹಾಗಾಗಿ ನಾನು ನೈಟ್ ಬರೋದಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ನನ್ನ ಚಾನಲಿಂದ ನ್ಯೂ ಇಯರ್ ಇವೆಂಟ್ ಏನಿತ್ತು ಅದು ಕೂಡ ನಾನು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿದೆ. ಇವಾಗ ಮನೆಗೆ ಹೋಗಿ ನಾನು ರೆಡಿ ಆಗಿಬಿಟ್ಟು ಹೋಗೋಕ್ಕಂತೂ ಆಗೋಲ್ಲ. ಸೊ ಸಖತ್ ಬೇಜಾರಾಗ್ತಿದೆ. ಆ್ಯಂಡ್ ಯಾರನ್ನೂ ನಂಬಾರ್ದು ಅಂತ ನನಗೆ ಇವಾಗ ಒಂಥರ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ನಂಬಿದ್ರೆ ಇದೇ ಪ್ರಾಬ್ಲಮ್. ಯಾರಿಗೂ ನಾವು ಹೆಲ್ಪ್ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ ಈ ಥರ ಸಿಚುವೇಶನ್ ನಡೆದಾಗ. ಏನಂದರೆ ಕಷ್ಟಪಟ್ಟು ಒಂದು ಕೆಲಸ ಮಾಡಿರ್ತೀವಿ, ಆದರೆ ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಅವರು ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಅಂದಾಗ ತುಂಬ ಬೇಜಾರಾಗುತ್ತೆ. ಸೊ ನಿನ್ನೆ ನನಗೆ ಅದೇ ಆಗಿದ್ದು. ಆನ್ ಟೈಮಿಗೆ ಬಿಡಲಿಲ್ಲ, ಒಂದು ಪೇಮೆಂಟು ಕೊಟ್ಟಿಲ್ಲ ನಮಗೆ. ಆ್ಯಂಡ್ ನಮ್ಮನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ, ಲೈಕ್ ನಿಮ್ಮಿಂದನೇ ಪ್ರಾಬ್ಲಮ್ ಆಗಿರೋದು ಅಂತ. ನಾನು ನಮ್ಮ ಅಜ್ಜಿ ತೀರ್ಕೊಂಡಿದ್ರು ಆ ಟೈಮಲ್ಲಿ. ಇಂಡಿಗೋ ಫ್ಲೈಟ್ ಮಿಸ್ ಆಯಿತು, ನೀವೆಲ್ಲರೂ ನೋಡಿದ್ದೀರಾ ಅದನ್ನು. ಇಷ್ಟೆಲ್ಲ ಇದ್ರೂ ನಾನು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕಷ್ಟಪಟ್ಟು ನಾನು ಕಷ್ಟದಲ್ಲಿ ಸಿಗಾಕೊಂಡು ಹೋದೆ. ಬಟ್ ಆ ಒಂದು ಶೂಟಿಂಗ್ ಪೇಮೆಂಟ್ ಇದೆ ಏನಿದೆ ಅದನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಕ್ಲಿಯರೇ ಮಾಡಲಿಲ್ಲ. ಆ್ಯಂಡ್ ದೇ ಬ್ಲೇಮ್ ಮೀ, ಲೈಕ್ ನೀವು ಲೇಟಾಗಿ ಬಂದಿದೆ ಅಂತ. ನನಗೆ ತುಂಬ ಬೇಜಾರಾಯಿತು ಅದರಿಂದ. ಆ್ಯಂಡ್ ಐ ಡೋಂಟ್ ನೋ ಯಾಕೆ ಜನರು ಬರೀ ದುಡ್ಡಿಗೆ ಬೆಲೆ ಕೊಡ್ತಾರೆ, ಮನುಷ್ಯರಿಗೆ ಬೆಲೆ ಕೊಡೋಲ್ಲ ಅಂತ ಅನ್ನಿಸ್ತು. ಅವ್ರಿಗೆ ದುಡ್ಡು ಹೆಂಗೆ ಇಂಪಾರ್ಟೆಂಟೋ ಹಾಗೆ ನಮಗೂ ದುಡ್ಡು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಲ್ಲ ಯಾಕೆ ಅಂತಲೂ ಅನ್ನಿಸ್ತು. ಕೆಲವೊಂದು ಸಲ ಕೈಂಡ್ ಆಗಿರೋದೇ ತಪ್ಪು ಅಂತಲೂ ಅನಿಸುತ್ತೆ. ಸಮ್ಟೈಮ್ಸ್ ನಾವು ಒಳ್ಳೆತನ ಜಾಸ್ತಿ ತೋರ್ಸೋಕೆ ಹೋಗಬಾರ್ದು. ನಮ್ದು ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಅವ್ರದ್ದು ಏನಾರು ಮಾಡ್ಕೊಳ್ಳಿ, ಅವ್ರಿಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತಲೇ ಯೋಚನೆ ಮಾಡಬೇಕು. ಅದೇ ಸರಿ ಅನಿಸುತ್ತೆ ನನಗೆ. ಆ್ಯಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್. ಈ ಒಂದು ಇನ್ಸಿಡೆಂಟ್ ಏನಾಯಿತು ನೆನ್ನೆ ನಂಗೆ ತುಂಬಾ ಬೇಜಾರಾಯಿತು. ಸ್ವಲ್ಪ ಹತ್ಬಿಟ್ಟೆ ನಾನು ಜೋರಾಗಿ. ಆ್ಯಂಡ್ ಕಷ್ಟಪಟ್ಕೊಂಡು ಮಾಡಿದ್ದಕ್ಕೂ ಏನು ಪ್ರತಿಫಲ ಸಿಕ್ತು ಅಂತ ಅನ್ನಿಸ್ತು. ಆ್ಯಂಡ್ ಎಂಡ್ ಆಫ್ ದ ಡೇ ನಾನು ಒಂದೇ ಅಂದ್ಕೊಳ್ಳೋದು, ಲೈಕ್ ಓಕೆ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ದೇವ್ರಂತ ಒಬ್ಬ ಇದ್ದಾನೆ, ಅವನ್ನೆಲ್ಲ ನೋಡಿರ್ತಾನಲ್ವ, ಅವನಿಗೆ ಗೊತ್ತಿರುತ್ತೆ ಇವ್ರು ನನಗೆ ಇವತ್ತು ಮೋಸ ಮಾಡಿದ್ರೆ ನಾಳೆ ಇನ್ನೊಬ್ಬರು ಅವ್ರಿಗೆ ಮೋಸ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಹಂಗೆ ಬಿಟ್ಟಾಕಿದ್ದೀನಿ. ದಟ್ಸ್ ಓಕೆ, ನೋಡೋಣ, ನಾವು ಬದುಕಿರ್ತೀವಲ್ವ. ಅಲ್ಲಿವರೆಗೂ ಏನೇನಾಗುತ್ತೆ ಎಲ್ಲ ನೋಡೋಣ ಈ ಕಣ್ಣಲ್ಲಿ. ಆ್ಯಂಡ್ ಆ ಪೇಮೆಂಟ್ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಅಂತೂ ಹೊರಟೋಗ್ಬಿಡ್ತು ನನಗೆ. ಸತ್ತೋಗ್ಬಿಡ್ತು ನಮ್ಮ ಹೊರಟೋಯ್ತು ಅಲ್ಲ. ದಟ್ಸ್ ಓಕೆ. ಎಲ್ಲದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಇದಕ್ಕೂ ಹಾಗೆ ಅಂತ ಅಂದ್ಕೊತೀನಿ. ಏನೋ ಒಂದು ರೀಸನ್ನಿಂದ ಹಂಗಾಯಿತು. ಒಂದು ಕಡೆ ದುಡ್ಡು ಹೋದರೆ ಇನ್ನೊಂದು ಕಡೆ ದುಡ್ಡು ಬರುತ್ತೆ ಅಂತಾರಲ್ಲ, ಹಂಗೇನಾದರೂ ಬರ್ಬೋದು. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಷ್ಟೇ. ಆ್ಯಂಡ್ ಕೆಲಸ ಅಂತೂ ಇದೆ, ಕೆಲಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಕೆಲಸನಾದ್ರೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.